ರಾತ್ರಿ ಶ್ರೀ ಮಾತಾಂಗಮಯ್ಯವರೇ, ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಭಕ್ತವೃಂದವರೇ, ಬಹುಶಃ ದೇವರ ವಿಚಾರದಲ್ಲಿ ನನಗಿಂತ ಹೆಚ್ಚು ಬಹುಶಃ ಸೂಕ್ತವಂತ ಕಾಣ್ತದೆ ಅವರಿಗೆ. ಆದರೂ ಕೂಡ ನಮ್ಮ ಮಾಯ ಸೀತಾರಾಮ ಭಟ್ ಅವರು ಬಂದು ಇವನು ಬನ್ನಿ, ಮುಖ್ಯ ಅತಿಥಿಗಳಿಗೆ ಬನ್ನಿ ಒಂದೆರಡು ಮಾತು ಹೇಳಿ ಅಂತ ಹೇಳಿದಾಗ ಆಯ್ತು ಅಂತ ನಾನು ಒಪ್ಪಿಕೊಂಡೆ. ಒಂದು 5 ನಿಮಿಷ ಅಥವಾ 10 ನಿಮಿಷ ಮಾತಾಡುವಂತ ಹೇಳಿದೆ ನಾನು. ಈಗ ಎಲ್ಲ ಮಾತಾಡಿದ್ರು ಕೂಡ ತುಳುವಲ್ಲಿ ಮಾತಾಡಿದ್ದಾರೆ. ತುಳುವಲ್ಲಿ ಮಾತಾಡೋದು ಓದಿತ್ತು, ಆದರೆ ನನಗೆ ತುಳುವಿಂತ ಸ್ವಲ್ಪ ಕನ್ನಡ ಸ್ವಲ್ಪ ಸಲೀಸಾಗಿ ಮಾತಾಡಲಿಕ್ಕೆ ಆಗ್ಬೋದು ಅಂತ ಹೇಳಿ ನಿಮ್ಮ ಒಪ್ಪಿಗೆ ಮೇರೆಗೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ ನಾನು. ಈ ಗಣೇಶೋತ್ಸವ ಇದರ ಹಿನ್ನೆಲೆ ಏನು ಅಂತ ನೋಡಿದರೆ ಸ್ವಲ್ಪ ಆಶ್ಚರ್ಯ ಆಗಿತ್ತು. ಮೊದಲು ನಾವು ಇಷ್ಟು ದೊಡ್ಡದಾಗಿ ಮಾಡ್ತಿರಲಿಲ್ಲ. ನಾನು ಹೇಳೋದು 100 ವರ್ಷಕ್ಕೆ ಹಿಂದೆ, 150 ವರ್ಷಕ್ಕೆ ಹಿಂದೆ ಮನೆಗಳಲ್ಲಿ ಚಿಕ್ಕದಾಗಿ ಮಾಡ್ತಾ ಇದ್ವಿ. ಆವಾಗ ಬ್ರಿಟಿಷರ ಟೈಮ್ ಇತ್ತು, ನಮ್ಮನ್ನು ಆಡ್ತಾ ಇದ್ದರು ಬ್ರಿಟಿಷರು. 200 ವರ್ಷ ಆಳಿದ್ದಾರೆ ಅವರು. ಆಗ ನಮಗೆ ಪೂಜೆಯನ್ನು ದೊಡ್ಡದಾಗಿ ಮನೆಯಲ್ಲಿ ಮಾಡಲಿಕ್ಕೆ, ಗಂಟೆ ಹೊಡಿಲಿಕ್ಕೆ ಅದಕ್ಕೆ ಕೂಡ ಧೈರ್ಯ ಇರಲಿಲ್ಲ. ಆ ಮನೆ ಇದ್ದಾಗ ಅವ್ರು ಹೇಳಿದಾಗ ಮಾಡಬೇಕಿತ್ತು. ಅವ್ರು ಹೇಳಿದಾಗ ಅವರು ಆಳುವವರು, ನಾವು ಸೇವಕರು, ಆ ಥರ ಇತ್ತು. ಆಗ ಒಬ್ಬೊಬ್ಬರೇ ನಾಯಕರು ಬಂದರು ನಮ್ಮ ದೇಶದಲ್ಲಿ. ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯಲ್ಲಿ ಜನಗಳನ್ನು ಎಬ್ಬಿಸಿದ್ದಾರೆ. ಅದರಲ್ಲಿ ಒಂದು ಉದಾಹರಣೆ ನಾನು ಕೊಡ್ತಾ ಇರೋದು, ಮಹಾರಾಷ್ಟ್ರದಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅಂತ ಅವರಿದ್ರು. 115 ವರ್ಷಕ್ಕೆ ಹಿಂದೆ ಅವರೊಂದು ಹೊಸ ಚಳವಳಿ ಮಾಡಿದ್ರು. ಜನಗಳನ್ನು ಹೇಗೆ ಒಗ್ಗಟ್ಟು ಮಾಡೋದು, ಒಟ್ಟಿಗೆ ಸೇರಿಸೋದು ಹೇಗೆ. ನಿಮ್ಗೆ ಏನು ಮಾಡಿದ್ರೆ ಒಟ್ಟಿಗೆ ಸೇರುವುದಿಲ್ಲ. ಒಂದು ಮಾಡಿದ್ರೆ ಇನ್ನೊಂದು ರೀಸನ್ ಕಾರಣ ಹೇಳಿಬಿಡ್ತಾರೆ, ನಾವು ಸೇರೋದು ಅಂತ ಹೇಳಿಬಿಡ್ತಾರೆ. ಒಟ್ಟಿಗೆ ಸೇರಿಸಲಿಕ್ಕೆ ಒಂದೇ ಒಂದು ದಾರಿ, ಈ ದೇವರ ಹೆಸರು ಹೇಳಿ ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಬರ್ತಾರೆ. ಅದರಲ್ಲಿ ಜಾತಿ ಲೆಕ್ಕ ಬರುವುದಿಲ್ಲ, ಕಿರಿಯರನ್ನು ತಗೊಳ್ಳುವುದಿಲ್ಲ, ಗಂಡು ಹೆಣ್ಣನ್ನು ತಗೊಳ್ಳುವುದಿಲ್ಲ, ಬೇರೆ ಬೇರೆ ಕಸುಬಿನವರನ್ನು ತಗೊಳ್ಳುವುದಿಲ್ಲ, ಎಲ್ಲರೂ ಸೇರಿ ಕೊಡ್ತಾರೆ ದೇವರು. ಆ ಒಂದು ಪ್ರಶ್ನೆ ಬಂದಾಗ ಆಗ ತಿಲಕರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಗಣೇಶ ಹಬ್ಬವನ್ನು ಯಾವಾಗ ಒಂದು ಹಬ್ಬ, ಈ ಗಣೇಶ ಹಬ್ಬ ಶುರು ಮಾಡುವ ನಾವು ಅತ್ಯಂತ ದೊಡ್ಡ ರೀತಿಯಲ್ಲಿ ಮಾಡಬೇಕು. ಪಬ್ಲಿಕ್ ಫಂಕ್ಷನ್ ಆಗಬೇಕು, ಸಾರ್ವಜನಿಕ ಕಾರ್ಯಕ್ರಮ ಆಗಬೇಕು. ಆಗ ಎಲ್ಲರೂ ಸೇರಿಬಿಟ್ಟು ನಾವು ಒಗ್ಗಟ್ಟಲ್ಲಿದ್ದೇವೆ, ಭಾರತ ದೇಶವನ್ನೆಲ್ಲ ಒಂದೇ ಒಂದು ಅಂತ ಹೇಳಿಕೊಂಡು ಆ ದೃಷ್ಟಿಯಿಂದ ಬ್ರಿಟಿಷರು ಎದುರು ನಿಂತು ಅವರನ್ನು ಆಚೆಗೆ ಹೊರಗೆ ಕಳಿಸುವಂತ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಮಹಾರಾಷ್ಟ್ರದಲ್ಲಿ ಮಾತ್ರ ಅಲ್ಲ, ದೇಶ ಎಲ್ಲಾ ಕಡೆಗಳಲ್ಲಿ ಕೂಡ ಈ ತರ ಬೇರೆ ಬೇರೆ ಯಾವ ದೇವರು ಬೇಕಾದ ಗಣೇಶ ಇರಬಹುದು, ದೇವಿ ಇರಬಹುದು, ಇನ್ನೊಂದಿರಬಹುದು. ಸೊ ಈ ರೀತಿಯಿಂದ ಗಣೇಶನ ಸ್ಟಾರ್ಟ್ ಆಯಿತು. ಈ ಕಾರ್ಯಕ್ರಮವು ದೇಶ ಎಲ್ಲ ಕಡೆಗೆ ಹಬ್ಬಿತ್ತು. ಆದರೆ ಒಂದೊಂದು ರಾಜ್ಯಗಳಲ್ಲಿ ಮಾತ್ರ ಒಂದೊಂದು ತರ ಮಾಡಿದ್ರು. ಈಗ ನೀವು ಕೇರಳದಲ್ಲಿ ನೋಡಿದ್ರೆ ಅಲ್ಲಿ ಓಣಂ ಅಂತ ಮಾಡ್ತಾರೆ. ಉತ್ತರ ಭಾರತದಲ್ಲಿ ನೋಡಿದ್ರೆ ಅಲ್ಲಿ ಇದು ಹೋಳಿ ಹಬ್ಬ. ಅದೇ ತರ ನಾವೀಗ ಪೂರ್ವ ಭಾರತಕ್ಕೆ ಹೋದ್ರೆ ಪಶ್ಚಿಮ ಬಂಗಾಳ ಅಲ್ಲಿಗೆ ಹೋದ್ರೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದುರ್ಗಾದೇವಿಯ ಒಂದು ಪೂಜೆ ಮಾಡ್ತಾರೆ ಅಲ್ಲಿ. ಈ ನವರಾತ್ರಿ ಸಮಯದಲ್ಲಿ 9 ದಿವಸ, ಯಾಕೆ ನಾನು ಅಲ್ಲಿದ್ದೆ ಕಲ್ಕತ್ತಲ್ಲಿ 3 ವರ್ಷ ಇದ್ದ ಹಾಗೆ ನನಗೆ ಗೊತ್ತು, ಕರೆಕ್ಟಾಗಿ ಗೊತ್ತದು. ನವರಾತ್ರಿ ಸಮಯದಲ್ಲಿ ಆ 9 ದಿವಸ ಅವರು ಮಾಡುವ ಪೂಜೆ, ಆ ಸಾರ್ವಜನಿಕ ಕಾರ್ಯಕ್ರಮಗಳು, ಅದು ಪ್ರತಿಯೊಬ್ಬರು ವರ್ಷ ನೋಡುವಂತಹ ಒಂದು ಕಾರ್ಯಕ್ರಮ. ಲಕ್ಷಗಟ್ಟಲೆ ಜನ ಬರ್ತಾರೆ. ಇಡೀ ಕಲ್ಕತ್ತಾ ಸುತ್ತಮುತ್ತಲು 100-150-200 ಕಿಲೋಮೀಟರ್ ದೂರದಿಂದ ಸಾಧಾರಣ ಪಶ್ಚಿಮ ಬಂಗಾಳದ ಎಲ್ಲಾ ಮೂಲೆಯಿಂದ ಆ 9 ದಿವಸಗಳ ಜನಗಳು ಬಂದು ಆ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಜನಗಳಿಗೆ ಒಗ್ಗಟ್ಟಾಗಿ ಒಂದು ಅವಕಾಶ. ಜಾತಿ ಮತ ಬೇರೆ ಯಾವ ನೋಡಿಲ್ಲ, ಬೇರೆ ಮತದವರು ಬರ್ತಾರೆ ಅಲ್ಲಿ. ಅದು ಕ್ರಿಶ್ಚಿಯನ್ಸ್ ಇರಲಿ, ಮುಸ್ಲಿಮ್ಸ್ ಇರಲಿ, ಎಲ್ಲರೂ ಸೇರಿಕೊಡ್ತಾರೆ ಅಲ್ಲಿ. ಅಂತಹ ಒಂದು ದೊಡ್ಡ ಕಾರ್ಯಕ್ರಮ. ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ದೇವಿ ದುರ್ಗಾದೇವಿ ಅವರನ್ನು ಇಟ್ಟುಬಿಟ್ಟು, ಇಂಥ ಜಾಗ ಇಟ್ಟುಬಿಟ್ಟು, ಈ ಪರ್ಮನೆಂಟ್ ಬಿಲ್ಡಿಂಗ್ ಅಲ್ಲಿ ಇರಲಿಲ್ಲ, ಈ ತರ ಹೊರಗೆ ಇಟ್ಟುಬಿಟ್ಟು ಪ್ರತಿ ರೋಡ್ನಲ್ಲಿ 3 ಕಡೆ 4 ಕಡೆ ಇರ್ತಾರೆ. ಒಂದು ಪೆಂಡಲ್ ಅಂತ ಹಾಕಿಬಿಡ್ತಾರೆ ಅದಕ್ಕೆ. ಅದಕ್ಕೆ ಬಹಳ ಅತ್ಯಂತ ಉತ್ತಮ ರೀತಿಯಲ್ಲಿ ಅದಕ್ಕೆ ಡೆಕೋರೇಷನ್, ಈ ಲೈಟ್ಗಳು, ಬಲ್ಬ್ಗಳು. ಆ ಪೆಂಡಲ್ ಯಾವ ತರ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬೇರೆ 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 ರೂಪ ಕೊಡ್ತಾರೆ. ಕೆಲವು ಕಟ್ಟಡಗಳ ರೂಪ, ಕೆಲವು ರೈಲುಗಳು, ವಿಮಾನ, ಇನ್ನೊಂದು ಯಾವುದೋ ದೊಡ್ಡ ಕಟ್ಟಡ, ಅಲ್ಲೊಂದು ವಿಕ್ಟೋರಿಯಾ ಮೆಮೋರಿಯಲ್ ಅಂತ ಒಂದು ದೊಡ್ಡ ಬ್ರಿಟಿಷರ್ ಕಟ್ಟಿಸಿದ್ದು ಅದರ ರೂಪ, ಮತ್ತು ರೈಟರ್ಸ್ ಬಿಲ್ಡಿಂಗ್ ಅದರ ರೂಪ. ರೈಟರ್ಸ್ ಬಿಲ್ಡಿಂಗ್ ವಿಧಾನಸೌಧ ಆಗಿದೆ. ಈ ಬೇರೆ ಬೇರೆ ರೂಪ ಕೊಟ್ಟು ಅದನ್ನು ಅಷ್ಟು ಜನ ಮಾಡಿಬಿಡ್ತಾರೆ. ಅದು ಬಂದೊಂದ್ಸಲ ಹೋಗಿ ನೋಡುವಾಗ ನಾನು 3 ವರ್ಷ ಇದ್ದಾಗ 3 ವರ್ಷ ಕೂಡ ನೋಡ್ತಾ ಇದ್ದೇವೆ ಅದನ್ನು. ಈ ಹೊರಗಿಂದ ಬಂದವರು ರಾತ್ರಿ ಇಡೀ ಇದನ್ನು ನೋಡುವಂಥದ್ದು. ಬಸ್ಸಿನ ವ್ಯವಸ್ಥೆ ಇದೆ, ರಾತ್ರಿ ಇಡೀ ಹೋಗಿಗೆ ಬಸ್ ಇದೆ. ರಾತ್ರಿ 7 ಗಂಟೆಗೆ, 8 ಗಂಟೆ, 9 ಗಂಟೆ ಸ್ಟಾರ್ಟ್ ಆದರೆ ಬೆಳಿಗ್ಗೆ 5 ಗಂಟೆ 6 ಗಂಟೆವರೆಗೆ ಇಡೀ
ಒಂದೊಂದೇ ಮಾರ್ಗದಲ್ಲಿ ಹೋಗಿ ಇಡೀ ರಾತ್ರಿ ನೋಡಿ ಇಡೀ ಕಲ್ಕತ್ತಲ್ಲಿ ಎಲ್ಲಾ ಬೆಟ್ಟಗಳನ್ನು ನೋಡಿ ಬರುವಂತದ್ದು. ಆಮೇಲೆ ಕೊನೆಯ ದಿವಸ ಅದಕ್ಕೆಲ್ಲ ಒಂದು ಸ್ಪರ್ಧೆ ಇರ್ತಾರೆ ಅಲ್ಲಿ. ಅದಕ್ಕೆ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು 3 ಪ್ರೈಸ್ ಇರ್ತಾರೆ. ಹಾಗೆ ಒಂದು ಬೆಂಡಕ್ಕಿಂತ ಇನ್ನೊಂದು ಬೆಂಡ ಚಂದ ಇರ್ತಾರೆ. ದೇವಿ ಹೊರಗೆ ಬೆಳ್ಳಲ್ಲ, ಅದು ಬಹಳ ಅತ್ಯಂತ ಚೆನ್ನಾಗಿ ಮಾಡ್ತಾರೆ. ಸೊ ಇದೊಂದು ಬಹಳ ಒಂದು ನಮಗೆ ಒಗ್ಗಟ್ಟಿಗೆ ಒಂದು ಸಂಕೇತ. ಆಮೇಲೆ ಗಣೇಶನ ವಿಚಾರಕ್ಕೆ ಬಂದಾಗ ಒಂದು 2 ವಿಚಾರ ಹೇಳುವುದು ಅಂತ ಅನಿಸ್ತದೆ. ಅದು ಆಕಾರವಿತ್ತು ವಿಚಿತ್ರ. ಹೊಟ್ಟೆಯಲ್ಲಿ ಹಾಲು, ಕೆಳಗೆ ಇಲಿ, ದೊಡ್ಡ ಗುಣಾನಂತ ಹೊಟ್ಟೆ, ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕವಾದ ಒಂದು ಹಿನ್ನೆಲೆ ಇದೆ. ಇದೇನಪ್ಪ ಹೀಗೆ ಅಂತ ಕಾಣಬಹುದು. ಅದರ ಕಥೆ ಹೇಳಿದ್ರೆ ಬಹಳ ಜಾತಿ ಸಮಯ ತಗೊಳ್ತಾ ಇದ್ದೆ. ನನಗೊಂದು 5 ರಿಂದ 10 ನಿಮಿಷ ಮಾತ್ರ ಮಾತಾಡ್ತೀನಿ ಅಂತ ಹೇಳಿದೆ ನಾನು. ಈಗ ಹೊಟ್ಟೆಯಲ್ಲಿ ಹಾಲು, ಕಾಲ ಕೆಳಗೆ ಇಲಿ. ಅದು ಯಾಕೆಂತ ಹೇಳಿದ್ರೆ ಇಲಿಯನ್ನು ದೂರ ಮಾಡಿ ನೀವು ಯಾರಿಗೆ ಬೆಳೆದಂಗೆ ನಮ್ಮ ದೇಶದಲ್ಲಿ ಬೇರೆ ದೇಶದಲ್ಲಿ ನಾವು ಬೆಳೆಸುವ ಆಹಾರದಲ್ಲಿ ಒಂದು 25-30% ಆಹಾರವನ್ನು ತಿಂದು ಹಾಳು ಮಾಡುವ ಇಲಿಗಳಿಂದ ಮನುಷ್ಯನಿಗೆ ಯಾವ ಪ್ರಯೋಜನ ಇಲ್ಲ. ಇಲಿಗಳನ್ನು ಕೊಲ್ಲಿ ಅದು ಕೆಳಗೆ ಇಟ್ಬಿಡಿ ಅಂತ ಹೇಳಿ. ಹಾಲು ಹೊಟ್ಟೆಯಲ್ಲಿದೆ, ಅದು ಬೇಕು ನಮಗೆ. ಶಿವನಿಗೆ ತಲೆಯಲ್ಲಿದೆ. ಹೀಗೆಷ್ಟು ನದಿ ದಾಟುವಾಗ ಅಲ್ಲಿ ಮಗುವಾಗಿದ್ದಾಗ ಕಾಳಿನ ಸರ್ಪನೆ ಕಾಪಾಡಿದ್ರು. ಹಾಗಾಗಿ ಹಾವು ಶ್ರೇಷ್ಠ, ಹಾವನ್ನು ಕೊಲ್ಬಾರ್ದು ಅಂತ ಹೇಳ್ತಾರೆ. ಹಾವನ್ನು ಯಾಕೆ ನಾವು ಕೊಲ್ಬಾರ್ದು ಅಂತ ಹೇಳಿ ಹಾವು ಯಾವತ್ತೂ ಬಂದು ಮನುಷ್ಯನಿಗೆ ಉಪದ್ರ ಮಾಡೋದಿಲ್ಲ. ಯಾವ ಹಾವು ಕೂಡ ಬಂದು ಮನೆಯೊಳಗೆ ಹೋಗಿ ಯಾರಿಗೆ ಹತ್ತಿರಲಿಲ್ಲ ಹಾವು. ಅದು ಬಂದು ಆಚೆ ಇಲಿ, ಅದಕ್ಕೆ ಬೇಕಾದ ಇಲಿ ಮಾತ್ರ. ಇಲಿ ಹೆಗ್ಗಣ, ಹಲ್ಲಿ, ಇಂಥದ್ದೇನೋ ತಿಂದು ಬಿಡ್ತಾರೆ ಅಷ್ಟು ಹೊರತು ಯಾವತ್ತು ಮನುಷ್ಯನಿಗೆ ಉಪದ್ರ ಮಾಡೋದಿಲ್ಲ. ಅದು ಮನುಷ್ಯನಿಗೆ ಅತ್ಯಂತ ಉಪಕಾರ. ಈ ಗುಡ್ಡೆಯಲ್ಲಿರುವ ಹೊರಗಿರುವ ಇಲಿಗಳಲ್ಲಿ ಅರ್ಥಾಂಶ ಇಲಿಗಳನ್ನು ತಿಂದು ನಾಶ ಮಾಡದೆ ಈ ಹಾವುಗಳು ಹೆಬ್ಬಾವುಗಳು. ಈಗ ಕಾಡು ನಾಶ ಆಗಿ ಕೆಲವು ಮನೆಗೆ ಬರ್ತವೆ ಹೊರತು ಇಲ್ಲದ ಅವನ್ನು ಪೂರ್ತಿ ನಾಶ ಮಾಡಿದವು. ಹಾಗಾಗಿ ಹಾವು ಶ್ರೇಷ್ಠ, ಅದಕ್ಕೆ ಜಾಗ ಹೊಟ್ಟೆ. ಗಣಪತಿಗೆ ಗರಿಕೆ ಬಹಳ ಮುಖ್ಯ. ಒಂದೊಂದು ದೇವರಿಗೆ ನಾವು ಒಂದೊಂದು ಮುಖ್ಯ ಅಂತ ಹೇಳ್ತೇವೆ. ಗಣಪತಿ ಪೂಜೆ ಮಾಡುವಾಗ ಗರಿಕೆ ಬೇಕು ಅಂತ ಹೇಳ್ತೇವೆ ನಾವು, ಅದು ಬೇಕಲ್ಲ. ಶಿವನಿಗೆ ಬಿಲ್ಲೋಬತ್ತೆ ಅಂತ ಹೇಳ್ತೇವೆ, ದೇವಿಗೆ ಕಿಸ್ಕಾರ ಹೂ ಅಂತ ಹೇಳ್ತೇವೆ, ಹನುಮಂತನಿಗೆ ಅಕ್ಕಿ ಅಂತ ಹೇಳ್ತೇವೆ. ಹಾಗೆ ಒಂದೊಂದು ದೇವರಿಗೆ ಕೂಡ ನಾವು ಪೂಜೆ ಮಾಡುವಾಗ ಒಂದೊಂದು ಅದು ಸಸ್ಯಕ್ಕೆ ಸಂಬಂಧಪಟ್ಟದ್ದು ಹೆಚ್ಚಾಗಿ ಅದು ಬೇಕು, ಅದನ್ನು ಇಡಬೇಕು, ಅದು ನಿತ್ಯ ಪೂಜೆ ಮಾಡಿ ಅಂತ ಹೇಳ್ತೇವೆ. ಅದು ಯಾಕೆ ಅಂತ ಹೇಳಿದ್ರೆ ಉದಾಹರಣೆ ಗರಿಕೆ. ನಾವು ಇವತ್ತು ಗಣೇಶನ ವಿಚಾರ ಮಾತಾಡುವಾಗ ಗರಿಕೆ, ಇದರಲ್ಲಿ ಎಲ್ಲರೂ ಕೂಡ ಮದ್ದಿನ ಅಂಶ ಉಂಟು. ಅನೇಕ ರೋಗಗಳನ್ನು ಗುಣ ಮಾಡುವಂತಹ ಅಂಶ ಉಂಟು. ಗರಿಕೆ ಭೂಲೋಕದ ಸಂಜೀವಿನಿ ಅಂತ ಹೇಳ್ತಾರೆ. ಬಹುಶಃ ಯಾರಾದರೂ ಆಯುರ್ವೇದಿಕ್ ಡಾಕ್ಟರ್ ಇದ್ರೆ, ಆಯುರ್ವೇದ ಗೊತ್ತವರು, ಅವರು ಹೇಳಿ ಯಾವ್ಯಾವಲ್ಲಿ ಈ ದೇವರಿಗೆ ನಾವು ಇಷ್ಟ ಅಂತ ಹೇಳ್ತೇವೆ ನೋಡಿ, ಅದ್ರಲ್ಲಿ ಎಷ್ಟು ಮದ್ದಿನ ಗುಣ ಇದೆ ಅಂತ ಅವ್ರು ಹೇಳ್ತಾರೆ. ಕೆಲವು ಟಿವಿಯಲ್ಲಿ ಬರ್ತದೆ, ಟಿವಿಯಲ್ಲಿ ಒಳ್ಳೇದು ಬರ್ತದೆ, ಕೆಟ್ಟದ್ದು ಬರ್ತದೆ. ಆ ಒಳ್ಳೆ ನಾವು ತಗೊಂಡ್ರೆ ಈ ಕೆಲವು ಆಯುರ್ವೇದ ಡಾಕ್ಟರ್ ಮಾತಾಡೋದು ನಾನು ಕೇಳಿದ್ದೇನೆ. ಒಂದು ಉದಾಹರಣೆ ಗರಿಕೆ ವಿಚಾರ. ನಾವು ಗಣೇಶನಿಗೆ ಗರಿಕೆ ಬಹಳ ಮುಖ್ಯ ಅಂತ ಹೇಳ್ತೇವೆ. ಅದು ಯಾಕೆ ಮುಖ್ಯ ಅಂತ ಹೇಳಿದ್ರೆ ಭೂಲೋಕ ಸಂಜೀವಿನಿ ಮಾತ್ರ. ಅದು ಯಾಕೆ ಸಂಜೀವಿನಿ ಅಂತ ಹೇಳಿದ್ರೆ ನಮಗೆ ಪರಿಚಯ ಒಬ್ರು ದೊಡ್ಡ ವ್ಯಕ್ತಿಯೊಬ್ರು ಇದ್ರು. ಅವರು ಭಾರತ ಇಡೀ ಸುತ್ತಾ ಇರ್ತಾರೆ, ಕರ್ನಾಟಕದಲ್ಲಿ ಜಾಸ್ತಿ ಸುತ್ತಾ ಇರ್ತಾರೆ. 20 ವರ್ಷಕ್ಕೆ ಹಿಂದೆ ಅವ್ರಿಗೆ ಸ್ವಲ್ಪ ಕಾಯಿಲೆ ಇತ್ತು. ಡಾಕ್ಟರ್ ಹತ್ರ ಹೋದಾಗ ಟೆಸ್ಟ್ ಮಾಡಿ ಹೇಳಿದ್ರು, ಕಂಪ್ಲೀಟ್ ಚೆಕ್ ಮಾಡುವ ಹೇಳಿದ್ರು, ನಿಮಗೆ ಕ್ಯಾನ್ಸರ್ ಏನು ಅಂತ ಹೇಳಿ. ಡಾಕ್ಟರ್ ಕೂಡ ಅವರಿಗೆ ಧೈರ್ಯ ಕೊಡಲಿಲ್ಲ. ಅವರಿಗೆ ಇನ್ನೊಂದು 5 ವರ್ಷ ಅಥವಾ ಒಂದು 8 ವರ್ಷ ಆಮೇಲೆ ಬಹುಶಃ ನೀವು ಸ್ವಲ್ಪ ಡೇಂಜರ್ ಅಂತ ಹೇಳಿ. ಕ್ಯಾನ್ಸರ್ ಬಂದವರು ಗುಣ ಬಹಳ ಕಷ್ಟ. ಮೊದಲೇ ಗೊತ್ತಾದ್ರೆ ಮಾಡ್ಲಿಕ್ಕೆ ಆಗ್ತದೆ, ಈಗ ಕೆಲವು ಔಷಧ ಇದೆ, ಆದರೆ ಬೇರೆ ದುಷ್ಪರಿಣಾಮ ಕೂಡ ಇದೆ. ಇವತ್ತಿಗೆ 20 ವರ್ಷ ನಂತರ ಚಿಕ್ಕ ಹುಡುಗರಾಗಿರೋರು ಪುನಃ ಓಡಾಡ್ತಾ ಇದ್ದಾರೆ, ಅದೇ ತರ ಓಡಾಡ್ತಾ ಇದ್ದಾರೆ, ಎಲ್ಲಿ ನಿಲ್ಲಿಸಿದವರು. ಕಡೆಗೆ ಅವರ ಗುಟ್ಟು ಕೇಳಿದ್ರು ನಾವು ಏನು ಅಂತ ಹೇಳ್ತೀವಿ. ಅವರಲ್ಲ, ಅವರ ಸಂಗಡಿಗರ ಹತ್ರ ಪ್ರತಿ ದಿವಸ ಬೆಳಿಗ್ಗೆ ಗರಿಕೆ ಹುಲ್ಲಿನ ರಸ ಒಂದಿಷ್ಟು, ಒಂದು ಅರ್ಧ ಕಪ್ಪು ಅದನ್ನು ಅವರು ಸೇವಿಸ್ತಾರೆ ಖಾಲಿ ಹೊಟ್ಟೆ. ಅವರಿಗೆ ಕ್ಯಾನ್ಸರ್ ಜಾಸ್ತಿ ಆಗೋದಿಲ್ಲ, ಬಹುಶಃ ಪೂರ್ತಿ ಗುಣ ಆಗಿದ್ದು ಸಾಕು. 20 ವರ್ಷದಿಂದ ಯಾವ ತರ ನವಲೈಕೆಯಲ್ಲಿದ್ರು ಅದೇ ತರ ಇವತ್ತು ಕೂಡ. ಸೊ ಈ ನಮಗೆ ದೇವರಿಗೆ ನಾವು ಇದು ಮುಖ್ಯ ಅಂತ ಏನೇನು ಸಿಗ್ತೇವೆ ಅದಕ್ಕೆಲ್ಲ ಮದ್ದಿನ ಔಷಧ ಇದೆ. ಅಶ್ವತ್ಥಮರ ಕಡಿವೈ ಅಂತ ಹೇಳ್ತೇವೆ, ಅದಕ್ಕೆ ನಾವು ಪೂಜೆ ಮಾಡ್ತೇವೆ. ಅದಕ್ಕೆ ಅದು ಅನೇಕರಿಗೆ ಗೊತ್ತಿರಬಹುದು. ನಾವು ಬಿಡುವಂತಹದ್ದು ಅಂಗಾರವನ್ನು, ನಾವು ತೆಕ್ಕೊಳ್ಳುವಂತಹದ್ದು ಆಕ್ಸಿಜನ್, ಆಮ್ಲಜನಕ. ಸಸ್ಯಗಳಲ್ಲಿ ಅತ್ಯಂತ ಹೆಚ್ಚು ಆಮ್ಲಜನಕವನ್ನು ಹೊರಗೆ ಹಾಕೊಂಡು ಅವು ಏನು ಮಾಡ್ತೇವೆ, ಆಮ್ಲಜನಕವನ್ನು ಹೊರಗೆ ಹಾಕ್ತೇವೆ, ಅಂಗಾರವನ್ನು ಔಷಧ ಕೊಡ್ತೇವೆ. ಸಸ್ಯಗಳಲ್ಲಿ ಅತ್ಯಂತ ಆಮ್ಲಜನಕವನ್ನು ಹೊರಗೆ ಅಟ್ಮಾಸ್ಫಿಯರ್ಗೆ ಹೊರಗೆ ಹಾಕುವಂಥದ್ರಲ್ಲಿ ಒಂದು ಆಲಮರ. ಹಾಗಾಗಿ ಅದು ಶ್ರೇಷ್ಠ. ಅದನ್ನು ಕಡಿಬೇಡಿ ಅಂತ ಹೇಳಿ ದೇವಸ್ಥಾನ ಕೊಟ್ಟಿದ್ದಾರೆ. ಅದನ್ನು ಕಡಿಬೇಕಾದ್ರೂ ಕೂಡ ಏನಾದರೂ ಕಾರಣದಿಂದ ಕಡಿಬೇಕಿದ್ರೆ ಅದಕ್ಕೆ ಪೂಜೆಯನ್ನು ಮಾಡಿ ಕಡಿಬೇಕು ಅಂತ ಹೇಳ್ತಾರೆ. ಬೇರೆ ಮರ ನೆಡಬೇಕು, ಆಮೇಲೆ ಇದನ್ನು ಕಡಿಬೇಕು, ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ಆ ಕಾರಣ ಏನು ಅಂತ ಹೇಳಿದ್ರೆ
ಅದರಿಂದ ಯಾರಿಗೆ ಯಾವ ಮಳೆಯಿಂದಲೂ ಸಿಕ್ಕಂತ ಅತ್ಯಂತ ಹೆಚ್ಚಿನ ಪ್ರಯೋಜನ ಉಂಟು. ಹಾಗೆ ಪ್ರತಿಯೊಂದರಿಗೂ ಒಂದು ಕಾರಣ ಉಂಟು. ಹಾಗಾಗಿ ಈ ಮೊದಲು ಏನು ಶಾಸ್ತ್ರ ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೊಂದು ವೈಜ್ಞಾನಿಕವಾದ ಕಾರಣ ಇದೆ. ಗಣಪತಿಯ ತಲೆ ಕಳೆದು ತಂದೆಗೆ ಮಗನಿಗೆ ಜಗಳ ಆಗಿ ಗಣಪತಿ ತಂದೆ ಮಗನ ತಲೆ ಕಳೆದು ಹಾಕ್ತಾರೆ. ಆಗ ತಾಯಿ ಹೇಳ್ತಾರೆ, ಇವನು ಕೊಂದು ಬಿಟ್ಟಿಯಲ್ಲ ನೀನು, ನಿನಗೆ ಕೊಲ್ಲಿಗೆ ತಾಕತ್ತಿದ್ರೆ ನಾವು ಬದುಕಿಸಿದ್ದು ಕೂಡ ತಾಕತ್ತುಂಟು ನಿನಗೆ, ಅವನು ಬದುಕಿಸಿ ಅಂತ ಹೇಳ್ತಾನೆ. ಆಗ ಅವನು ಹೇಳ್ತಾನೆ ಅಲ್ಲಿ ಇದ್ದವರಿಗೆ, ನೀವು ಹೋಗಿ ಉತ್ತರಕ್ಕೆ ತಲೆ ಮಾಡದೆ ಇರುವಂತ ಯಾವುದೇ ಜೀವಿ ಆಗ್ಬೋದು ಮನುಷ್ಯರಾಗ್ಬೋದು ಅವರನ್ನು ತಗೊಂಡು ಬಂದಿದೆ ಅಂತೇಳಿ ಒಬ್ಬ ಹೋಗ್ತಾನೆ. ಅವ್ರು ಹೋಗಿಬಿಟ್ಟು ಇಡೀ ಜಗತ್ತು ಸುತ್ತಾಕಿ ನೋಡಿದ್ರೆ ಉತ್ತರಕ್ಕೆ ತಲೆ ಮಾಡಿ ಮಲಗಿದ ಯಾರೂ ಸಿಕ್ಕಿರುವಂತೆ, ಕಡೆಗೆ ಉಪ್ಪು ಸಿಕ್ಕಿದ್ರು. ಅದು ಯಾರೋ ತಿಳಿಯೋದು ಆನೆ, ಆನೆಯ ತಲೆ ಕಡೆ ತಂದಿಗೆ ಸೇರಿಸ್ತಾರೆ. ಈಗ ವೈಜ್ಞಾನಿಕವಾಗಿ ನೋಡಿದರೆ ಉತ್ತರಕ್ಕೆ ಅದು ಯಾಕೆ ಉತ್ತರಕ್ಕೆ ಯಾರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಉತ್ತರಕ್ಕೆ ತಲೆ ಹೇಗೆ ಮಲಗಬಾರದು ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ. ಅದಕ್ಕೆ ಏನೋ ಕಾರಣ ಉಂಟದೆ. ಈ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತ ಹೇಳ್ತಾರೆ, ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ. ಅಲ್ಲಿ ಒಂದು ಕರೆಂಟ್ ಪಾಸ್ ಆಗ್ತದೆ. ನೀವು ಉತ್ತರದಕ್ಕೆ ತಲೆ ಮಾಡಿ ಮಲಗಿದ್ರೆ ಅದು ನಮಗೆ ತೊಂದರೆ ಕೊಡ್ತೀವಿ ಅಂತ ಹೇಳಿ ಅದು ವೈಜ್ಞಾನಿಕವಾಗಿ ಅವರು ಹೇಳ್ತಾರೆ. ಈ ವಾಕಿನವರು ಅಥವಾ ಬೇರೆ ಇವರು ಕೂಡ ಅದನ್ನೇ ಹೇಳ್ತಾರೆ, ಅರ್ಥಕ್ಕೆ ತಲೆ ಹಾಕಿ ಮಲಗುವುದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ದಕ್ಷಿಣಕ್ಕೆ ಬೇಕಾದ ಮಲಗಿ ಬೇರೆ ಎಲ್ಲಿ ಬೇಕಾದ ಮಲಗಿ ಅಲ್ಲಿ ಬೇಡ ಅಂತ ಹೇಳ್ತಾರೆ. ಬಹುಶಃ ಇದಕ್ಕೂ ಅದಕ್ಕೆ ಸ್ವಲ್ಪ ಕನೆಕ್ಷನ್ ಇರಬಹುದು ಅಂತ ಕಾಣ್ತೇವೆ. ಹಾಗೆ ಈ ನಾವು ಕೆಲವೆಲ್ಲ ಏನಪ್ಪ ಇದು ಮೂಢನಂಬಿಕೆ ಅಂತಂದ್ರೆ ಮೂಢನಂಬಿಕೆ ಎಲ್ಲ ಇದೆ, ಅದರಲ್ಲಿ ಕೆಲವು ಪ್ರತಿಯೊಂದು ಕಾರಣ ಇದೆ. ಹಾಗಾಗಿ ಈ ನಾವು ದೊಡ್ಡ ಮಟ್ಟಿಯಲ್ಲಿ ಇದರ ದೇವರನ್ನು ಇಟ್ಟುಬಿಟ್ಟು ಒಗ್ಗಟ್ಟಿಗಾಗಿ ಈ ಮಾಡುವಂತಹ ಒಂದು ಕೆಲಸಗಳು ಅತ್ಯಂತ ಕಾರ್ಯನೀಯ. ನಾನು ಹೆಚ್ಚು ಮಾತಾಡಕ್ಕೆ ಹೋಗಿ ಮಾತಾಡಿದ್ದಾರೆ ವಿಷಯ. ಆಮೇಲೆ ನಮ್ಮ ಇನ್ನೊಂದು ನನಗೆ ಬಹಳ ಖುಷಿಯಾಗಿ ಇವತ್ತು ಈ ರಾಜೇಶ್ವರಿಗಳಲ್ಲಿ ಪೂಜೆ ಅವರ ವಿಚಾರ ಖಂಡಿತವಾಗಿ ಅವರ ವಿಚಾರ ಅವರೇ ಹೇಳಿದ್ರು, ನಾವು ಪುನಃ ಹೇಳುವ ಅವಶ್ಯಕತೆ ಇಲ್ಲ. ಈಗ ನಮಗೊಂದು ತಾಸಾರ ಈಗ ಏನು ಅಂತ ಹೇಳಿದ್ರೆ ಹಳ್ಳಿ ಶಾಲೆ ಬೇಡ, ಪೇಟೆ ಶಾಲೆ ಕಳಿಸೋ ಕಾನ್ವೆಂಟ್ ಆಗಬೇಕು. ಅದು ಎಷ್ಟು ಬೇಕಾದರೂ ಆಗಲಿ ಅವ್ರ ಫೀಸ್ ಇರಲಿ, ತೊಂದರೆ ಇಲ್ಲ. ಇಲ್ಲಿ ಧರ್ಮ ಕೊಟ್ಟು ಬರಬೇಕು, ಇದು ಬೇಡ ನಮಗೆ, ಅದೇ ಆಗಬೇಕು. ಅದು ಮನಸ್ಸಿಗೆ ಒಂದು ಹುಚ್ಚು ಭಾವನೆ. ಈಗ ಇಂಥ ಶಾಲೆಗಳಲ್ಲಿ ಕಲಿತು ಒಬ್ಬರು ಡಾಕ್ಟರೇಟ್ ಪಡಿಬೇಕಿದ್ರೆ ನಮಗೆ ಮನಸ್ಸಿದ್ರೆ ಬೇರೆ ಪವರ್ ಅಂತ ಹೇಳ್ತಾರೆ. ನಮಗೆ ಮನಸ್ಸಿದ್ರೆ ಖಂಡಿತವಾಗಿ ನಮಗೆ ಮೇಲೆ ಬರ್ಬೋದು. ಆ ಮನಸ್ಸು ಇಲ್ಲದವನಿಗೆ ಅವನು ಬೆಂಗಳೂರು ಶಾಲೆ ಹೋಗಿ ಅಥವಾ ಡೆಲ್ಲಿ ಶಾಲೆ ಹೋಗಿ ಮುಂಬೈ ಶಾಲೆ ಹೋಗಿ ಅವನು ಮೇಲೆ ಬರ್ತಾನೆ ಅಂತ ಗ್ಯಾರಂಟಿ ಇಲ್ಲ. ಮತ್ತೊಂದು ಖಂಡಿತವಾಗಿ ನಾನು ಹೇಳ್ತೇನೆ, ಜ್ಞಾಪಕ ಇಟ್ಕೊಳ್ಳುವಂಥ ವಿಷಯ ಅದು. ಇವತ್ತಿನ ಸಮಾಜ ನೋಡಿದ್ರೆ ನಾವು ಈ ಹಳ್ಳಿ ಶಾಲೆಗಳಿಂದ ದೊಡ್ಡ ದೊಡ್ಡ ಪೇಟೆಗಳಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಹೇಳ್ತೇವೆ, ದೊಡ್ಡ ಪೇಟೆಗಳಲ್ಲಿ ಅಲ್ಲಿ ಕಲಿತ ಹುಡುಗರು ಹುಡುಗಿಯರು ಹಾಳಾಗುವ ಸಾಧ್ಯತೆ ಜಾಸ್ತಿ. ಅಂತ ಸಾಧ್ಯತೆಗಳು ಇಲ್ಲಿ ಬಹಳ ಕಡಿಮೆ. ಅಲ್ಲಿ ಸ್ವಚ್ಛಂದವಾಗಿ ತಿರುಗುವಂತಹ ವ್ಯವಹಾರ ಯಾರು ಮಾಡಿದ್ರೆ ಕೇಳೋದಿಲ್ಲ, ಒಟ್ಟು ತಿರುಗುವುದು. ಇಲ್ಲಿ ಕಂಟ್ರೋಲ್ ಇರ್ತದೆ. ಇಲ್ಲಿ ಮಾಸ್ಟರ್ಗಳಿಗೂ ಚೆನ್ನಾಗಿ ಕಂಟ್ರೋಲ್ ಇಟ್ಕೊಳ್ತಾರೆ. ಹೊರಗೆ ಹೋದ ಮೇಲೆ ಕೂಡ ನೋಡ್ತಾರೆ, ನಿಗಾ ಇಟ್ಕೊಳ್ತಾರೆ. ಈ ಮಾಸ್ಟರ್ ಹಳ್ಳಿಯಲ್ಲಿ ಅವ್ರು ಏನ್ ಮಾಡ್ತಾರೆ, ಅವ್ರು ಸುದ್ದಿ ಬರ್ತದೆ, ಅವರಿಗೆ ಪೇರೆಂಟ್ಸ್ಗೆ ಹೇಳ್ತಾರೆ, ಅವರು ತಪ್ಪು ಮಾಡಿದ್ರೆ ಅದೆಲ್ಲ ಚೆನ್ನಾಗಿ ಕನೆಕ್ಷನ್ ಇಟ್ಕೊಂಡಿದ್ದಾರೆ. ಹಾಗಾಗಿ ಹಳ್ಳಿಯಲ್ಲಿ ಹಾಳಾಗುವ ಸಾಧ್ಯತೆ ಕಡಿಮೆ. ಅದಕ್ಕಂತ ವಾತಾವರಣಗಳೇ ಕಡಿಮೆ. ವಾತಾವರಣ ಕಡಿಮೆ ಇಲ್ಲಿ ಹಳ್ಳಿಯಲ್ಲಿ ಹಾಳಾಗುವಂಥದ್ದು. ಇಲ್ಲಿ ಒಳ್ಳೆದಾಗಲಿಕ್ಕೆ ವಾತಾವರಣ ಜಾಸ್ತಿ. ಹವೆ ಕೂಡ ಶುದ್ಧ ಹವೆ, ಒಳ್ಳೆ ಬೆಳಕು, ಶುದ್ಧ ನೀರು, ಇದೆಲ್ಲ ನೋಡಿದ್ರೆ ಕೂಡ ಈ ಹಳ್ಳಿ ಎಷ್ಟು ಒಳ್ಳೆಯದು, ಖಂಡಿತವಾಗಿ ಒಳ್ಳೆಯದು. ಹಾಗಾಗಿ ಇವರು ನಮಗೊಂದು ಈಗ ಒಂದು ಎಕ್ಸಾಂಪಲ್, ಇವತ್ತು ಒಂದು ಉದಾಹರಣೆ ಇದೆ. ನಮಗೆ ಇಷ್ಟು ಚಿಕ್ಕ ಈ ಶಾಲೆಗಳಿತ್ತು. ನಾವೊಂದು ಶಾಲೆ ನಡೆಸ್ತಾ ಇದ್ದೇವೆ, ನೂಜಿಬೈಲು ಅಂತೇಳಿ, ನೂಜಿಬೈಲು ಹೈಯರ್ ಪ್ರೈವೇಟ್ ಶಾಲೆ. ಅಲ್ಲಿ ಕೂಡ ಕಲ್ತವರು ಬಹಳ ಮೇಲೆ ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅವರು. ಈಗ ಕೆಲವರು ಬೇರೆ ದೇಶದಲ್ಲಿದ್ದಾರೆ ಅವರು. ಅಲ್ಲಿಂದ ಕೆಲವರು ಡೊನೇಷನ್ ಕೇಳಿ ಹಣ ಕೂಡ ಕಳಿಸಿದ್ದಾರೆ ಅವರು. ಹಾಗೆ ಇವರು ನಮಗೆ ಖಂಡಿತವಾಗಿ ಒಂದು ಎಲ್ಲವೂ ಕೂಡ ಈ ಶಾಲೆಯಲ್ಲಿ ಇರೋರಿಗೆ ಮಾತ್ರ ಅಲ್ಲ, ಹಳ್ಳಿಯಲ್ಲಿ ಯಾರ್ಯಾರು ಕಲಿತಾರೆ, ಕಲಿಯೋರು ಇದ್ದಾರೆ, ಅವರಿಗೆಲ್ಲ ಒಂದು ಸ್ಫೂರ್ತಿಯು ಖಂಡಿತವಾಗಿಯೂ ಅದನ್ನು ಮೆಚ್ಚಬೇಕಾದ್ದು. ಈ ಸಾರ್ವಜನಿಕವಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಇನ್ನು ಹೆಚ್ಚು ನಾವು ಮಾತಾಡಲಿಕ್ಕೆ ಹೋಗುದಿಲ್ಲ. ಆದರೆ ಈ ಗಣೇಶನ ವಿಚಾರದಲ್ಲಿ ಮಾತಾಡುವಾಗ ಈ ಇದರಲ್ಲಿ ಈ ಒಂದು ದೇವರ ವಿಚಾರ ಬಂದಾಗ, ವಿದ್ಯೆ ವಿಚಾರ ಬಂದಾಗ ಮತ್ತು ಆಸ್ಪತ್ರೆ ವಿಚಾರ ಬಂದಾಗ ಕೆಲವರಿಗೊಂದು ಹಣ ಮಾಡುವ ಒಂದು ವ್ಯವಸ್ಥೆ ಇರ್ತದೆ. ಇದನ್ನು ಯಾಕೆ ನಾವು ಮಾಡುವುದು ಅಂತ ಹೇಳಿದ್ರೆ, ಇದನ್ನು ಮಾಡಿದ್ರೆ ಹಣ ಮಾಡುವುದು ಅಂತ ಹೇಳ್ತೀವಿ ಸ್ವಂತಕ್ಕೆ. ಅದು ಮಾತ್ರ ಯಾವತ್ತು ಮಾಡಲಿಕ್ಕೆ ಹೋಗಬೇಡಿ. ಇದು ಮೂರು ಕೂಡ ಅತ್ಯಂತ ಶ್ರೇಷ್ಠವಾದ ವೃತ್ತಿಗಳಿವೆ, ಶ್ರೇಷ್ಠವಾದ ಕೆಲಸ ಇದು. ಈ ಕೆಲಸ ಮಾಡುವಾಗ ಸ್ವಂತ ಆಸೆಯನ್ನು ಯಾರು ಇಟ್ಕೊಳ್ಬಾರದು, ಅದು ಏನು ಕೂಡ ಬದಲಿಕೆ ಇಟ್ಕೊಳ್ಬೇಕು ಅಂತ ಮಾಡುವಂಥದ್ದು ಬಹಳ ಮುಖ್ಯ. ಅದು ಇವತ್ತಿನ ಇವರು ಕಾರ್ಯಕ್ರಮ ನನಗೆ ಬಹಳ ಖುಷಿ ಆಯಿತು. ಕಳೆದ ವರ್ಷ ಎಷ್ಟು ಹಣ ಬಂದಿದೆ, ಅದು ಎಷ್ಟು ಖರ್ಚಾಗಿದೆ, ಸಾಲೆತ್ತು ಸಿಂಡಿಕೇಟ್ ಬ್ಯಾಂಕಲ್ಲಿ ಎಷ್ಟು ಹಣ ಇಟ್ಟಿದ್ದಾರೆ ಅಂತ ಅವರ ಇನ್ಫ್ಲೇಷನ್ನಲ್ಲಿ ಹಾಕಿದರು. ಅದು ನೋಟಕ್ಕೆ ಬಹಳ ಕರೆಕ್ಟ್ ಆಗಿದೆ, ಪಾರದರ್ಶಕವಾಗಿದೆ. ಅದು ಮುಂದರಿಬೇಕು. ಅದು ನಾವು ಮುಂದೆಗೆ ಇದನ್ನು ಸೇರಬೇಕು, ದೇವರ ಭಜನೆ ಇದನ್ನು ಮಾಡಬೇಕು, ಒಗ್ಗಟ್ಟಾಗಿರಬೇಕು, ಸಮಾಜಕ್ಕೆ ದುಡಿಬೇಕು, ದೇಶಕ್ಕಾಗಿ ದುಡಿಬೇಕು ಅಂತ ಹೇಳಿ ನಿಮಗೆ ಅವಕಾಶ ಕೊಡ್ತಾ ಈ ಮಂಡಳಿಯವರಿಗೆ ನಮಸ್ಕಾರ ಹೇಳ್ತಾ